ಹಾಯ್ ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2025ರಲ್ಲಿ ನೇಮಕಾತಿ ಹೊರಡಿಸಲು ಈ ಕೆಳಗೆ 5 ಇಲಾಖೆಯಲ್ಲಿ ಅನುಮತಿಯನ್ನು ಪಡೆದಿದೆ. ಕೆಇಎ 2025ರಲ್ಲಿ ಈ ನೇಮಕಾತಿಗಳನ್ನು ಮಂಜೂರಾತಿ ಪಡೆದಿದೆ. ಇಲಾಖೆಯಲ್ಲಿನ ನೇಮಕಾತಿಗಳನ್ನು ಕೆಇಎ ಇದೇ ವರ್ಷದಲ್ಲಿ ಹೊರಡಿಸಲಾಗುತ್ತದೆ. ಸ್ನೇಹಿತರೆ, ಆದ ಕಾರಣ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಉದ್ಯೋಗ ಖಾಲಿಯಿವೆ, ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಖಾಲಿಯಿವೆ, ಯಾವ ಇಲಾಖೆಯಲ್ಲಿ ಉದ್ಯೋಗ ಖಾಲಿಯಿವೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮತ್ತು ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ ಮುಂಚೆ ಎಲ್ಲರೂ ಲೈಕ್ ಮಾಡಿ ಸ್ನೇಹಿತರೆ, ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಂದರೆ ಸ್ನೇಹಿತರೆ ಕೆಇಎಯು ಕೆಳಕಂಡ ನೇಮಕಾತಿಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದು ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, ಒಟ್ಟು 5 ಇಲಾಖೆಯಲ್ಲಿ ಉದ್ಯೋಗ ಖಾಲಿಯಿವೆ. ಮೊದಲನೇ ಇಲಾಖೆ ಎಂದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಈ ಇಲಾಖೆಯಲ್ಲಿ 6 ತರಹದ ಹುದ್ದೆಗಳು ಖಾಲಿಯಿವೆ. ಮೊದಲನೇ ಹುದ್ದೆ ಸಹಾಯಕ ಹುದ್ದೆ, ಗ್ರಂಥಪಾಲಕ ಹುದ್ದೆ, ಜೂನಿಯರ್ ಪ್ರೋಗ್ರಾಮರ್ ಹುದ್ದೆ, ಸಹಾಯಕ ಇಂಜಿನಿಯರ್ ಹುದ್ದೆ, ಸಹಾಯಕ ಹುದ್ದೆ, ಕಿರಿಯ ಸಹಾಯಕ ಹುದ್ದೆ. ಒಟ್ಟು 44 ಹುದ್ದೆಗಳು ಖಾಲಿಯಿವೆ. ಎರಡನೇ ಇಲಾಖೆಯಲ್ಲಿ ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 17 ವಿವಿಧ ವೃತ್ತದ ಹುದ್ದೆಗಳು ಖಾಲಿಯಿವೆ. ಒಟ್ಟು 750 ಹುದ್ದೆಗಳು ಖಾಲಿಯಿವೆ. ಮೂರನೇ ಇಲಾಖೆಯಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇಲಾಖೆಯಲ್ಲಿ 14 ವಿವಿಧ ವೃತ್ತದ ಹುದ್ದೆಗಳು ಖಾಲಿಯಿವೆ. ಒಟ್ಟು 38 ಹುದ್ದೆಗಳು ಖಾಲಿಯಿವೆ. ನಾಲ್ಕನೇ ಇಲಾಖೆಯಲ್ಲಿ ಅಂದರೆ ಸ್ನೇಹಿತರೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳು ಖಾಲಿ ಇದ್ದು ಒಟ್ಟು 1752 ಹುದ್ದೆಗಳು ಖಾಲಿಯಿವೆ. ಸ್ನೇಹಿತರೆ, ಬೆಂಗಳೂರು ಅಭಿವೃದ್ಧಿ ಅಧಿಕಾರಿ ಅಂದರೆ ಪ್ರಥಮ ದರ್ಜೆ ಸಹಾಯಕರು FDE SDE, ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳು ಖಾಲಿಯಿವೆ. 25 ಹುದ್ದೆಗಳು ಖಾಲಿಯಿವೆ. ಸ್ನೇಹಿತರೆ, SDE FDE ನೀವು ಈಗಿನಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಲು ಶುರು ಮಾಡಿದರೆ ತುಂಬ ಸಹಾಯವಾಗುತ್ತದೆ. ಸ್ನೇಹಿತರೆ, ಯಾವ ಹುದ್ದೆಗಳಿಗೆ ಎಷ್ಟು ವಯೋಮಿತಿ ಸಡಿಲಿಕೆ ಆಗಿದೆ ಸ್ನೇಹಿತರೆ ಮತ್ತು ಪಠ್ಯಕ್ರಮ ಏನಿರುತ್ತದೆ ಮತ್ತು ವಿದ್ಯಾರ್ಹತೆ ಎಷ್ಟಾಗಿರಬೇಕು ಅಂತ ಈ ಕೆಳಗಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲನೇ ಇಲಾಖೆ ಎಂದರೆ ಸ್ನೇಹಿತರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಈ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು SDE FDE ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆ SDE ಹುದ್ದೆಗೆ ವಿದ್ಯಾರ್ಹತೆ ಏನೆಂದರೆ ಸ್ನೇಹಿತರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು, ಅಂದರೆ ಯಾವುದೇ ಡಿಗ್ರಿಯನ್ನು ಹೊಂದಿರಬೇಕು. ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDE ಹುದ್ದೆಗೆ PUC ಪಾಸಾಗಿದ್ದರೆ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಧಿಕಾರಿ ಹುದ್ದೆಗೆ ಇಲಾಖೆ ಹುದ್ದೆ ಎನಿ ಡಿಗ್ರಿ ಪದವಿಯನ್ನು ಹೊಂದಿರಬೇಕು. 5 ವರ್ಷ ಎಕ್ಸ್ಪೀರಿಯನ್ಸ್ ಲೇಬಲ್ ಜೂನಿಯರ್ ಆಫೀಸರ್ ಆಗಿ ಕೆಲಸ ಮಾಡಬೇಕು. ಸ್ನೇಹಿತರೆ, ಕಿರಿಯ ಅಧಿಕಾರಿಗೆ ಡಿಗ್ರಿ ಪಾಸಾಗಿರಬೇಕು. PGಯಲ್ಲಿ ಡಿಪ್ಲೊಮಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ MBA ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟನ್ನು ಹೊಂದಿರಬೇಕು. ಅಸಿಸ್ಟೆಂಟ್ ಆಪರೇಟರ್ SSLC ಅಥವಾ ITI ಪಾಸಾಗಿರಬೇಕು. ಆಪರೇಟರ್ ಟ್ರೇಡ್ ಅಲ್ಲಿ ಪದವಿಯನ್ನು ಹೊಂದಿರಬೇಕು. ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ 2 ಹುದ್ದೆ ಖಾಲಿದ್ದು ಇದಕ್ಕೆ ವಿದ್ಯಾರ್ಹತೆ ಏನಾಗಿರಬೇಕು ಅಂದರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಹೋಮ್ ರಿಲೇಷನ್ಸ್ ಸ್ಪೆಷಲಿಸ್ಟೇಷನ್ನೊಂದಿಗೆ ME MS WMBAನಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಎರಡನೇ ಹುದ್ದೆ ಸಹಾಯಕ ಲೆಕ್ಕಾಧಿಕಾರಿ. ಈ ಹುದ್ದೆಯಲ್ಲಿ ಯಾವುದಾದರೂ ವಾಣಿಜ್ಯ ವಿಷಯದಲ್ಲಿ ಅಥವಾ ಮಾಸ್ಟರ್ ಡಿಗ್ರಿ BCom ಜೊತೆ ಫೈನಾನ್ಸ್ MBAನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಆಂತರಿಕ ನೇಮಕಾತಿ ಹುದ್ದೆಯು 5 ಹುದ್ದೆ ಖಾಲಿದ್ದು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ MSW ಪಡೆದ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಸಹಾಯಕ ಕಾನೂನು ಅಧಿಕಾರಿ ಆಂತರಿಕ ನೇಮಕಾತಿ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕು. ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆ, ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆ, ಸಂಚಾರ ನಿರೀಕ್ಷಕ ಹುದ್ದೆ ಎಲ್ಲ ಹುದ್ದೆಗೆ ಯಾವುದಾದರೂ ಒಂದು ಡಿಗ್ರಿಯನ್ನು ಪಡೆದಿರಬೇಕು. ಸ್ನೇಹಿತರೆ, ಹುದ್ದೆ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ ಸಾಕು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ SDE FDE ಹುದ್ದೆಗಳು ಖಾಲಿ. SDE ಹುದ್ದೆಗೆ
FDA ಹುದ್ದೆಗೆ ಪದವಿಯನ್ನು ಹೊಂದಿರಬೇಕು. SDA ಹುದ್ದೆಗೆ ದ್ವಿತೀಯ PUC ಪಾಸಾಗಿರಬೇಕು ಸ್ನೇಹಿತರೆ. ಸಪ್ತಮಾನ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಸ್ನೇಹಿತರೆ. ಎಲ್ಲ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.